ಪರಮೇಶ್ವರ ಸ್ವರೂಪರಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ರಾಮಕೃಷ್ಣ ಶಾಸ್ತ್ರಿ ಮಾಡುವ ನಮಸ್ಕಾರಗಳು. ಹೇಗಿದ್ದೀರಿ? ಲಲಿತಾ ಸಹಸ್ರನಾಮದ ಭಾಷ್ಯವನ್ನ ಹೇಳಿ ಆದಮೇಲೆ ಈಗ ಶ್ರೀ ದಕ್ಷಿಣಾಮೂರ್ತಿಯ ಸ್ತೋತ್ರವನ್ನ ತಮಗೆಲ್ರಿಗೂ ಕೂಡ ಹೇಳ್ಕೊಡ್ಬೇಕು ಅನ್ನುವಂಥ ಒಂದು ಇಚ್ಛೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಗುರುವಿನ ಅನುಗ್ರಹ ಆಗಬೇಕು. ಹಾಗಾಗಿ ಯಾರು ಈ ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ಪ್ರತಿನಿತ್ಯ ಕೇಳ್ತಾರೋ ಅಥವಾ ಕೇಳಿ ಕಲ್ತ್ಕೊಂಡು ಅದನ್ನ ಪ್ರತಿನಿತ್ಯ ಹೇಳ್ಕೊತಾರೋ ಅವರಿಗೆ ಉಂಟಾಗ್ತಕ್ಕಂತಹ ಅನೇಕ ಕಷ್ಟಗಳಿಂದ ಬಿಡುಗಡೆಯನ್ನು ಹೊಂದಿಬಿಡ್ತಾರೆ. ಯಾವ ಗ್ರಹ ದೋಷವಿದ್ರೂ ಕೂಡ ಈ ಒಂದು ಸ್ತೋತ್ರದ ಪಾರಾಯಣದಿಂದ ಅಥವಾ ಕೇಳೋದ್ರಿಂದ ಅವರಿಗೆ ಅನೇಕ ವಿಧವಾಗಿರ್ತಕ್ಕಂತಹ ಅನುಕೂಲಗಳು ಉಂಟಾಗುತ್ತೆ. ಅವರು ಇರ್ತಕ್ಕಂತಹ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾರೆ ಹಾಗೂ ಗುರುವಿನ ಕೃಪಾ ಕಟಾಕ್ಷದಿಂದ ಬಹಳ ಉನ್ನತವಾಗಿರ್ತಕ್ಕಂಥ ಸ್ಥಾನವನ್ನು ಅವನು ಪಡಿತಾರೆ ಅಂತ ಹೇಳ್ತಾ ಶಂಕರ ಭಗವತ್ಪಾದರು ಈ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ರಚಿಸಿದ್ದಾರೆ. ಇಂತಹ ಅದ್ಭುತವಾಗಿರ್ತಕ್ಕಂತಹ ಈ ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ನಾನು ಈ ಮೂಲಕ ತಮ್ಮಗಳಿಗೆ ಹೇಳಿಕೊಡುವಂಥ ಪ್ರಯತ್ನವನ್ನ ಮಾಡ್ತೇನೆ. ತಾವುಗಳು ಕೂಡ ಈ ಸ್ತೋತ್ರವನ್ನ ಕಲ್ತ್ಕೊಳ್ಳಿ, ಪ್ರತಿನಿತ್ಯ ಇದನ್ನ ಹೇಳಿ ಅಭ್ಯಾಸ ಮಾಡ್ಕೊಳ್ಳಿ, ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಿ. ಇವತ್ತಿನ ಈ ವಿಡಿಯೋದಲ್ಲಿ 3 ಸ್ತೋತ್ರಗಳನ್ನು ಅಂದರೆ ಮೊದಲನೇ 3 ಸ್ತೋತ್ರಗಳನ್ನು ಮಾತ್ರ ನಾನು ಹೇಳ್ಕೊಡ್ತೇನೆ, ಕಲ್ತ್ಕೊಳ್ಳಿ. ಮುಂದಿನ 3 ಸ್ತೋತ್ರಗಳನ್ನು ನಾಳೆ, ಹಾಗೆ 3-4 ದಿವಸದಲ್ಲಿ ಇದನ್ನ ಹೇಳ್ಕೊಡ್ತೇನೆ. ಆಮೇಲಿಂದ ಈ ಸ್ತೋತ್ರಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಇದಾದ ಮೇಲೆ ಈ ದಕ್ಷಿಣಾಮೂರ್ತಿ ಸ್ತೋತ್ರದ ಅರ್ಥಗಳೇನು, ಇದರ ವಿಶೇಷತೆಗಳೇನು ಅನ್ನೋಂಥ ಬಹಳ ವಿಸ್ತಾರವಾಗಿ ವಿವರಣೆಗಳನ್ನು ನಾವು ಆಮೇಲೆ ನೋಡೋಣ. ಮೊದಲು ಸ್ತೋತ್ರವನ್ನು ನಾವು ಕಲ್ತ್ಕೊಂಡಾಗ ಏನಾಗುತ್ತೆ, ಅದರಲ್ಲಿ ಇರ್ತಕ್ಕಂತಹ ಒಂದು ಶಬ್ದಗಳು, ಅದರಲ್ಲಿ ಬರ್ತಕ್ಕಂತಹ ವಿಷಯಗಳು ನಮಗೆ ತಿಳಿತಾ ಬರುತ್ತೆ. ಹಾಗಾಗಿ ಆಗ ನಾವು ಅದ್ರ ಬಗ್ಗೆ ಮಾತಾಡಿದಾಗ, ಅದ್ರ ಬಗ್ಗೆ ನಾವು ವಿಸ್ತಾರವಾಗಿ ಅರ್ಥವನ್ನು ಹೇಳಿದಾಗ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಮೊದಲು ಈ ಒಂದು ಸ್ತೋತ್ರವನ್ನು ನಾವು ಕಲಿಯೋಣ. ಎಲ್ರಿಗೂ ಕೂಡ ಗುರುವಿನ ಅನುಗ್ರಹ ಆಗಿ ಪ್ರತಿಯೊಬ್ಬರಿಗೂ ಕೂಡ ಶುಭವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನಾವು ಇವತ್ತಿನ ಈ ಪಾಠವನ್ನು ಆರಂಭ ಮಾಡೋಣ. ಪ್ರತಿಯೊಬ್ಬರೂ ಕೂಡ ಗುರುವಿನ ಅನುಗ್ರಹಕ್ಕೋಸ್ಕರವಾಗಿ ಈ ಒಂದು ಸ್ತೋತ್ರವನ್ನು ಕಲಿಯಿರಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಾವೀಗ ಆರಂಭ ಮಾಡೋಣ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಷ್ಟಣ್ವನ್ನೋತಿಭಿಃ ಸೇದಸಾದನಂ. ಪ್ರಣೋ ದೇವಿ ಸರಸ್ವತಿ ವಾಜೇ ಏವತೆ ಧೀನಾಮ ವಿತ್ರವತ. ಮಹಾಗಣಪತಿ ಶಾರದಾ ದೇವಿ ಚರಣಾರವಿಂದಾಭ್ಯೋ ನಮಃ. ಜಗದ್ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾ ನಾವು ಇವತ್ತಿನ ಈ ಒಂದು ಪಾಠವನ್ನು ಆರಂಭ ಮಾಡೋಣ. ದಕ್ಷಿಣಾಮೂರ್ತಿ ಸ್ತೋತ್ರದ ಮೊದಲನೇ ಭಾಗದಲ್ಲಿ ಈ ದಕ್ಷಿಣಾಮೂರ್ತಿಯ ಪ್ರಾರ್ಥನೆಯನ್ನ ಮೊದಲು ಹೇಳ್ತಾರೆ. ನಾವು ಅದನ್ನ ಆಮೇಲೆ ಕಲ್ತ್ಕೊಳ್ಳೋಣ. ಯಾಕಂದ್ರೆ ಈ 10 ಶ್ಲೋಕಗಳೇನಿದೆ, ದಕ್ಷಿಣಾಮೂರ್ತಿ ಸ್ತೋತ್ರದ 10 ಸ್ತೋತ್ರಗಳೇನಿದೆ, ಅದನ್ನ ನಾವು 10 ಭಾಗವನ್ನ ಕಲ್ತ್ಕೊಂಡ್ಬಿಡೋಣ. ಆಮೇಲೆ ನಾನು ಮುಂದಿನ ಶ್ಲೋಕಗಳು ಯಾವುದಿದೆ ಅದನ್ನ ನಾನು ಹೇಳ್ತಾ ಬರ್ತೀನಿ. ಈಗ ಮೊದಲು ಕಲ್ತ್ಕೋಬೇಕಾಗಿರ್ತಕ್ಕಂಥದ್ದು ಮೊದಲನೇ ಪ್ಯಾರ. ಅದು ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯೆಯ ಬಹಿರ್ವೋದ್ಭೂತಂ ಯಥಾ ನಿದ್ರಯ ಯಸ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇ ವಾದ್ವಯಂ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಇದು ಮೊದಲನೇ ಸ್ತೋತ್ರ. 10 ಸ್ತೋತ್ರಗಳಿದೆ, ಅದರಲ್ಲಿ ಮೊದಲನೇದಿದು.
ಇದನ್ನ ಹೇಗೆ ಹೇಳಬೇಕು ಅಂದಾಗ ನೋಡಿ, ನಾನು ಹೇಳ್ತೀನಿ, ಅದನ್ನ ನೀವು ಎರಡೆರಡು ಸತಿ ನನ್ನ ಜೊತೆನಲ್ಲಿ ಹೇಳಬೇಕು. ವಿಶ್ವಂ ದರ್ಪಣ, ವಿಶ್ವಂ ದರ್ಪಣ, ವಿಶ್ವಂ ದರ್ಪಣ. ದೃಶ್ಯಮಾನ ನಗರಿ, ದೃಶ್ಯಮಾನ ನಗರಿ, ದೃಶ್ಯಮಾನ ನಗರಿ. ತುಲ್ಯಂ ನಿಜಾಂತರ್ಗತಂ, ತುಲ್ಯಂ ನಿಜಾಂತರ್ಗತಂ, ತುಲ್ಯಂ ನಿಜಾಂತರ್ಗತಂ. ಇನ್ನೊಂದ್ಸತಿ ಹೇಳೋಣ. ವಿಶ್ವಂ ದರ್ಪಣ, ವಿಶ್ವಂ ದರ್ಪಣ, ವಿಶ್ವಂ ದರ್ಪಣ. ದೃಶ್ಯಮಾನ ನಗರಿ, ದೃಶ್ಯಮಾನ ನಗರಿ, ದೃಶ್ಯಮಾನ ನಗರಿ, ದೃಶ್ಯಮಾನ ನಗರಿ. ತುಲ್ಯಂ ನಿಜಾಂತರ್ಗತಂ, ತುಲ್ಯಂ ನಿಜಾಂತರ್ಗತಂ, ತುಲ್ಯಂ ನಿಜಾಂತರ್ಗತಂ, ತುಲ್ಯಂ ನಿಜಾಂತರ್ಗತಂ. ಇದರ ಪೂರ್ತಿ ಹೇಗೆ ಹೇಳೋದು? ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ. 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 ಈಗ ಎರಡನೇ ಲೈನು. ಪಶ್ಯನ್ನಾತ್ಮನಿ, 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 ಪಶ್ಯನ್ನಾತ್ಮನಿ. ಮಾಯೆಯ, 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 ಮಾಯೆಯ. ಬಹಿರಿವೋದ್ಭೂತಂ, 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 ಬಹಿರಿವೋದ್ಭೂತಂ. ಯಥಾ ನಿದ್ರಯಾ, ಯಥಾ ನಿದ್ರಯಾ, ಯಥಾ ನಿದ್ರಯಾ, ಯಥಾ ನಿದ್ರಯಾ. ಹೇಳೋಣ ಈಗ. ಪಶ್ಯನ್ನಾತ್ಮನಿ ಮಾಯೆಯ, ಪಶ್ಯನ್ನಾತ್ಮನಿ ಮಾಯೆಯ, ಪಶ್ಯನ್ನಾತ್ಮನಿ ಮಾಯೆಯ, ಪಶ್ಯನ್ನಾತ್ಮನಿ ಮಾಯೆಯ. ಬಹಿರಿವೋದ್ಭೂತಂ, 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 ಬಹಿರಿವೋದ್ಭೂತಂ. ಯಥಾ ನಿದ್ರಯಾ, ಯಥಾ ನಿದ್ರಯಾ, ಯಥಾ ನಿದ್ರಯಾ, ಯಥಾ ನಿದ್ರಯಾ. ಹೀಗೆ ಹೇಳಬೇಕು. ಪಶ್ಯನ್ನಾತ್ಮನಿ ಮಾಯೆಯ ಬಹಿರಿವೋದ್ಭೂತಂ ಯಥಾ ನಿದ್ರಯಾ. 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 ಈಗ ಎರಡು ಲೈನು ಸೇರಿಸಿ ಹೇಳೋಣ. ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ. ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ. ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ. ಪಶ್ಯನ್ನಾತ್ಮನಿ ಮಾಯೆಯ ಬಹಿರಿವೋದ್ಭೂತಂ ಯಥಾ ನಿದ್ರಯಾ. ಪಶ್ಯನ್ನಾತ್ಮನಿ ಮಾಯೆಯ ಬಹಿರಿವೋದ್ಭೂತಂ ಯಥಾ ನಿದ್ರಯಾ. ಪಶ್ಯನ್ನಾತ್ಮನಿ ಮಾಯೆಯ ಬಹಿರಿವೋದ್ಭೂತಂ ಯಥಾ ನಿದ್ರಯಾ. ಈಗ ಇನ್ನೊಂದ್ಸತಿ ಎರಡು ಲೈನು ಒಟ್ಟಿಗೆ ಹೇಗೆ ಹೇಳೋದು? ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ. ಪಶ್ಯನ್ನಾತ್ಮನಿ ಮಾಯೆಯ ಬಹಿರಿವೋದ್ಭೂತಂ ಯಥಾ ನಿದ್ರಯಾ. ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ.
ಪಶ್ಯನ್ನಾತ್ಮನಿ ಮಾಯೆಯ ಬಹಿರ್ವೋದ್ಭೂತಂ ಯಥಾ ನಿದ್ರಯಾ ವಿಶ್ವಂ ದರ್ಪಣ ದೃಶ್ಯಮಾನ ನಗರೀ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯೆಯ ಬಹಿರ್ವೋದ್ಭೂತಂ ಯಥಾ ನಿದ್ರಯಾ. ಈಗ ನಮ್ಗೆ 2 ಲೈನ್ ಬಂತು. 3ನೇ ಲೈನ್, ಯಸ್ ಸಾಕ್ಷಾತ್ ಕುರುತೆ, ಯಸ್ ಸಾಕ್ಷಾತ್ ಕುರುತೆ, ಯಸ್ ಸಾಕ್ಷಾತ್ ಕುರುತೆ, ಯಸ್ ಸಾಕ್ಷಾತ್ ಕುರುತೆ, ಯಸ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ, ಪ್ರಬೋಧ ಸಮಯೇ, ಪ್ರಬೋಧ ಸಮಯೇ, ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ, 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 ಸ್ವಾತ್ಮಾನಮೇವಾದ್ವಯಂ. ಒಟ್ಟಿಗೆ ಹೇಳೋಣ. ಯಸ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ, 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 ಯಸ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ, 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 ಸ್ವಾತ್ಮಾನಮೇವಾದ್ವಯಂ. ಈಗ ಈ ಸಂಪೂರ್ಣವಾಗಿ ಈ 3ನೇ ಲೈನನ್ನು ಪೂರ್ತಿ ಹೇಳೋಣ. ಸಾಕ್ಷಾತ್ ಯಸ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ, ಯಸ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ, ಯಸ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ, ಯಸ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ. ಈಗ ಆ 3 ಲೈನು ಸೇರಿಸಿ ಹೇಳೋಣ. ಈಗ ವಿಶ್ವಂ ದರ್ಪಣ ದೃಶ್ಯಮಾನ ನಗರೀ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯೆಯ ಬಹಿರ್ವೋದ್ಭೂತಂ ಯಥಾ ನಿದ್ರಯಾ ಯಸ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ ವಿಶ್ವಂ ದರ್ಪಣ ದೃಶ್ಯಮಾನ ನಗರೀ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯೆಯ ಬಹಿರ್ವೋದ್ಭೂತಂ ಯಥಾ ನಿದ್ರಯಾ ಯಸ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ. 4ನೇದು ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಈ 4ನೇ ಲೈನು ಪ್ರತಿ ಒಂದು ಶ್ಲೋಕದ ಕಡೆಯಲ್ಲಿ 4ನೇ ಲೈನ್ ಆಗಿ ಬರುತ್ತೆ. ಹಾಗಾಗಿ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ, ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ, ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ, ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ, ಶ್ರೀ ದಕ್ಷಿಣಾಮೂರ್ತಯೇ. ಈಗ ಪೂರ್ತಿ ಆ ಒಂದು ಪ್ಯಾರಾನ ಹೇಳೋಣ. ವಿಶ್ವಂ ದರ್ಪಣ ದೃಶ್ಯಮಾನ ನಗರೀ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯೆಯ ಬಹಿರ್ವೋದ್ಭೂತಂ ಯಥಾ ನಿದ್ರಯಾ ಯಸ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಇನ್ನೊಂದ್ಸರ್ತಿ. ವಿಶ್ವಂ ದರ್ಪಣ ದೃಶ್ಯಮಾನ ನಗರೀ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯೆಯ ಬಹಿರ್ವೋದ್ಭೂತಂ ಯಥಾ ನಿದ್ರಯಾ
ನಿದ್ರಯ ಯಸ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾರಮೇ ವಾದ್ವಯಂ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಇನ್ನು ಸರ್ತಿ ಹೇಳೋಣ. ವಿಶ್ವಂ ದರ್ಪಣ ದೃಶ್ಯಮಾನ ನಗರೀ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯೆಯ ಬಹಿರಿವೋದ್ಭೂತಂ ಯಥಾ ನಿದ್ರಯ ಯಸ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಇದನ್ನ 15 ನಿಮಿಷಗಳ ಕಾಲ ಆಗಿದೆ. ಇದನ್ನ ನೀವು ಅಭ್ಯಾಸ ಮಾಡಿ ಮುಂದಿನ 2ನೇ ಭಾಗವನ್ನು ನಾನು ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಯಾಕಂದ್ರೆ ಒಂದೇ ದಿವಸ ಎಲ್ಲ ಹೇಳ್ಕೊಡೋದು ಬೇಡ ಅಂತ ನಿಧಾನವಾಗಿ 10 ಶ್ಲೋಕಗಳಿದೆ, ಕಲ್ತ್ಕೊಳ್ಳೋಣ. ಹಾಗಾಗಿ ಎಲ್ರಿಗೂ ಕೂಡ ಗುರುವಿನ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಮುಂದಿನ ಭಾಗದಲ್ಲಿ ನಾವು ಸಿಗೋಣ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.